ನನ್ನ ಹೆಸರು ಚೆನ್ನೇಗೌಡ ಅಂತ, ಅರಕೆರೆ ಗ್ರಾಮ, ಹೆಸರುಘಟ್ಟ ಹೋಬಳಿ, ಯಲಹಂಕ ತಾಲೂಕು, ಬೆಂಗಳೂರು ನಗರ ಜಿಲ್ಲೆ. ನಾನು ಸುಮಾರು 1986ರಿಂದ ಸಮಗ್ರ ಕೃಷಿಯನ್ನು ಮಾಡ್ತಾ ಬರ್ತಾಯಿದ್ದೀವಿ. ಸಮಗ್ರ ಕೃಷಿ ಅಂತಂದರೆ ಮಲ್ಟಿ ಕ್ರಾಪ್ ಸಿಸ್ಟಮ್. ಈಗ ಅಡಿಕೆ ಒಳಗೆ ಮೆಣಸು ಇದೆ, ಏಲಕ್ಕಿ ಇದೆ, ಬಾಳೆ ಇದೆ, ವಿವಿಧ ಹಣ್ಣುಗಳು, ಮೂಸಂಬಿ ಇದೆ, ಕೋಕೋ ಇದೆ, ಜಾಕ ಇದೆ. ಸಮ್ಮಿಶ್ರ ಬೆಳೆ ಮಾಡ್ಕೊಬೇಕು. ರೈತರಿಗೆ ಏನಕ್ಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಒಂದೇ ಬೆಳೆ ಮಾಡಿದ್ರೆ ಬೆಲೆ ವೇರಿಯೇಷನ್ ಆದಾಗ ನಷ್ಟ ಆಗೋಂಥ ಚಾನ್ಸ್ ಇರ್ತವೆ. ಈ ಥರ ಇದ್ದಾಗ ಇರೋದು ಕಾಳು ಮೆಣಸು 700 ರೂಪಾಯಿ ಇದೆ. ಉಪ್ಪು ಬೆಳೆ ಇದ್ರೊಳಗೆ ಮೇಯ್ನು ಅಡಿಕೆ. ಈ ಹೇಳಿದಂಥ ವಸ್ತುಗಳಾದ್ರೆ ಉಪ್ಪು ಬೆಳೆಗಳು. ಈಗ 1 kg ಕಾಳು ಮೆಣಸು ಒಂದು ಗಿಡಕ್ಕೆ 5 kg ಬರ್ತವೆ. ಒಂದು 10 ಗಿಡ ಮಾಡ್ಕೊಂಡ್ರೆ 50 kg ಆಗೋಯ್ತಲ್ಲ. ಅದಕ್ಕೆ ಅಷ್ಟಲ್ದೇ ಸಮ್ಮಿಶ್ರ ಬೆಳೆ ಜೊತೆಗೆ ಏನಾದ್ರು ಉಪಕಸಬು ಮಾಡ್ಕೊಬೇಕು. ಹಸು ಸಾಕಾಣಿಕೆ, ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಹಂದಿ ಸಾಕಾಣಿಕೆ, ಇವೆಲ್ಲನೂ ಕೆಲವ್ರಿಗೆಲ್ಲ ಮರ್ಯಾದೆ ಕಡಿಮೆ ಇವೆಲ್ಲ ಮಾಡಿರಿ ಅಂತಾರೆ. ಈಗ ಒಂದು ಕುರಿ 5,000 ತಂದು 11,000ಕ್ಕೆ ಮಾರಿದ್ವಿ. 6,000 ರೂಪಾಯಿ ಲಾಭ. 30 ಕುರಿಗೆ ಎಷ್ಟಾಯ್ತು ರೀ? 1,80,000 ರೂಪಾಯಿ. ಗೊಬ್ಬರ ರೀ, ಗೊಬ್ಬರ ಯೂಸ್ ಆ ಗೊಬ್ಬರದ್ದು ಹೇಳೋದೇ ಅಲ್ಲ ರೈತರುಗಳು. ಗೊಬ್ಬರ ನಮ್ಗೆ ಇಷ್ಟು ಬಂತು ಗೊಬ್ಬರದ ಪ್ರಾಫಿಟ್ ಅಂತ ಹೇಳೋದೇ ಅಲ್ಲ ಅವರು. ಆಮೇಲೆ ಅದ್ರ ಜೊತೆಗೆ ಅರಣ್ಯ ಕೃಷಿ ಅದು ನನ್ನ ಹತ್ರ. ಅರಣ್ಯ ಕೃಷಿ ಅಂದರೆ ಟೀಕು, ರಕ್ತಚಂದನ, ಮಹಾಗನಿ, ಈ ಥರ ಬೆಲೆ ಬಾಳ್ತಕ್ಕಂಥ ಗಿಡಗಳು. ಹಲಸು ಒಂದು 15 ಜಾತಿ ಹಲಸವೆ, ಹುಣಸೆ ಅದೇ. ಆಮೇಲೆ ಈ ನಂತರ ಒಂದು 30 ಜಾತಿ ಹಣ್ಣುಗಳವೆ. ಮೂಸಂಬಿ, ಕಿತ್ತಳೆ, ರಾಂಬುಟಾನ್, ಲಿಚ್ಚಿ, ಎಲ್ವೇಟ್ ಆಪಲ್, ಎಲ್ಲ ವಿವಿಧ ಹಣ್ಣುಗಳು 2-3 ಎಲ್ಲ ಸೀಸನ್ಗೆ ಬರ್ತವೆ. ಅವೇನು ಮಾರಾಟಕ್ಕೆ ಮಾಡಲ್ಲ. ಬಂದ ನಂತರ ಅತಿಥಿಗಳು ತಿಂತಾರೆ, ಪಶು ಪಕ್ಷಿಗಳು ತಿನ್ಕೊಂತವೆ. ಈಗ ನನ್ನ ಮೇಯ್ನ್ ಅಂದರೆ ಅಡಿಕೆ. ಸುಮಾರು 2,500 ಗಿಡ ಅಡಿಕೆ ಗಿಡವೆ, ಒಂದು 200 ತೆಂಗು, 1,500 ಏಲಕ್ಕಿ ಬಳ್ಳಿ ಇದೆ. ಈಗ ಒಂದು 3.5 ಟನ್ ಹೋಗಿದೆ. ಈಗ ಒಳ್ಳೆ ರೇಟ್ ಅದು, 90 ರೂಪಾಯಿ kg ತೋಟದಾಗೆ ಕಾಯದೆ. ಇನ್ನೆಲ್ಲ ರೈತರಿಗೆ ಒಂದು 1,000 ಮಾಡ್ಕೊಳಕ್ಕಾಗಲ್ಲ. ಒಂದು 300 ಗಿಡ ಮಾಡ್ಕೊಂಡ್ರೆ 3 ಲಕ್ಷ ಬಂದುಬಿಡ್ತದೆ ರೀ. ಒಂದು ಗೊನೆ 1,000 ರೂಪಾಯಿ. ಈಗ ಬೇರೆ ತರಕಾರಿಗಳು ಬೆಳೆದು ಏನು ಮಾಡೋಕ್ಕಾಗಲ್ಲ. ಈಗ ತರಕಾರಿಗಳು ಒಂದು ಸಾರಿ ಹಂಗಿರ್ತದೆ, ಒಂದು ಸಾರಿ ಹಿಂಗಿರ್ತದೆ. ಟೊಮಾಟೊ ಒಂದು ವರ್ಷದಿಂದನೂ ರೇಟ್ ಇರಲಿಲ್ಲ. ಈಗ ಒಂದು 8-10 ದಿನದಿಂದ ರೇಟ್ ಆಗಿದೆ. ಇದು ಅನುಭವಿಸೋದ್ ಬದಲು ಬಾಳೆಹಣ್ಣು ರೇಟ್ ಕಡಿಮೆ ಆಗಲ್ಲ, ಮಟನ್ ರೇಟ್ ಕಡಿಮೆ ಆಗಲ್ಲ. ಈ ಕುರಿ ಸಾಕಾಣಿಕೆ ಹೇಳಿದ್ನಲ್ಲ, ಈಗ ನಾವು ಇವಾಗ ತಾನೇ ಜಸ್ಟ್ ನೀವು ನೋಡೋದು ತಂದಿದ್ದೀವಿ. ಆ ಕುರಿನ ಆಯುಧ ಪೂಜೆ ಅಷ್ಟೊತ್ತಿಗೆ ಸುಮಾರು 12-13 ಸಾವಿರ ರೂಪಾಯಿ ಒಂದು ಕುರಿ ಮಾರ್ತೀವಿ ನಾವು. ಅರ್ಧಕ್ಕರ್ಧ ಲಾಭ ಬಂತು. ಒಂದು ಸಾರಿ ಒಂದು ಬ್ಯಾಚ್ಗೆ 2 ಟ್ರ್ಯಾಕ್ಟ್ರು ಪಕ್ಕ ಪ್ಯೂರ್ ಕುರಿ ಗೊಬ್ಬರ ಸಿಗ್ತದೆ. ಅದೊಂದು ಲೆಕ್ಕ ಹಾಕ್ಬೇಕಲ್ರಿ. ಅದು ತಗೊಬೇಕು, ಲಾಭಕ್ಕೆ ತಗೊಬೇಕು. ತಗೊಂಡು ಮಾಡಿರಿ ಒಳ್ಳೆ ಲಾಭದಾಯಕ. ಕೃಷಿ ಒಳಗೆ ನಷ್ಟನ ಮಾತೇ ಇಲ್ಲ ರೀ. ಎಲ್ಲದ್ರೊಳಗೂ ಲಾಭ ಇರ್ತದೆ. ಲಾಭ ಮಾಡಬೇಕು. ನಾನು ರೈತರಿಗೆ ಹೇಳೋದು ಇಷ್ಟನ್ನೇ, ಹೊಲದ ಸುತ್ತೂನು ರಕ್ಷಾ ಕವಚ ಇದ್ದಂಗೆ ಮರಗಳು, ಎಲ್ಲ ಮರಗಳು ಹಾಕೊಬೇಕ್ರಿ. ಈಗ ನನ್ನ ಹತ್ರ ನೋಡ್ರಿ, ಒಂದು 80 ಮಾವವೆ, 100 ಸಪೋಟವೆ, ಒಂದು 220 ಸೀಬೆ ಗಿಡ ಅವೆ, 100 ಬಟರ್ ಫ್ರೂಟ್ ಅವೆ, ಒಂದು 200 ತೆಂಗವೆ, 2,500 ಅಡಿಕೆ ಅದೆ, 1,500 ಬಾಳೆ ಅದೆ, ಸುಮಾರು ಒಂದು 200 ಗಿಡ ಏಲಕ್ಕಿ ಗಿಡ ಅವೆ. ಅರ್ಥ ಆಯ್ತಾ? ಮೆಣಸು ಅವೆ, ಕಾಳು ಮೆಣಸು. ಇವು ಇಲ್ಲಿ ಬರ್ತಾವ. ನಾವೇನು ಬರೀ ಮಲೆನಾಡಿನಾಗ ನೋಡಿದ್ದು ಅಷ್ಟೇ. ನಾವು ಧರ್ಮಸ್ಥಳ ಆ ಕಡೆ ಹೋದಾಗ ಈಗ ನಾವು ಬೈಲ್ನು ಇದ್ರೊಳಗೆ ಭೂಮಿ ಒಳಗೆ ಬೆಳಿಬೋದು. ಬೈಲ್ ಸೀಮೆ ಒಳಗೆ ಅಂತ ಗೊತ್ತಾಯ್ತಲ್ರಿ. ಒಳ್ಳೆ ಅಲ್ಲಿಗಿನ ಇಲ್ಡಿ ಒಂದು ಗಿಡ ವಿಡಿಯೋ ಮಾಡಿ ತೋರಿಸ್ಬೇಕು. ಸುಳ್ಳು ಮಾತೇ ಹೇಳೋದು ನನಗೆ ಇಷ್ಟ ಇಲ್ಲ. ಅಲ್ಲಲ್ಲ, ಅಲ್ಲೊಂದು ಗಿಡ ನೋಡ್ಕೊಳ್ರಿ, ಕನಿಷ್ಠ ಒಂದು 250-300 ಗ್ರಾಮ್ ಬರ್ತವೆ ಏಲಕ್ಕಿ. ಅವ್ನು 10 ಗಿಡ ಮಾಡ್ಕೊಂಡ್ರಿ 2 kg ಅವ್ರು ಮನ್ಗೋಗೋದು ಅಲ್ರಿ. ಏನಂದ್ರೆ ಇದಕ್ಕೆ 50% ಟ್ರಾನ್ಸ್ಪರೆಂಟ್ ಇರ್ಬೇಕು. ಏಲಕ್ಕಿಗೆ ನೆರಳಿರ್ಬೇಕು. ಪೂರ ಬಿಸಿಲಿಗೆ ಹಾಕಿರ್ ಬರಲ್ಲ ಇವು. ಒಂದು ವರ್ಷಕ್ಕೆ ಕಾಯಿಗೆ ಬಂದ್ಬಿಡ್ತಾವೆ. ಒಳ್ಳೆ ಗಿಡ ತಂದು ಹಾಕ್ತಾರೆ. ನೋಡಿ, ಮೆಣಸಿನ ಗಿಡ ಅಲ್ಲದೆ ಅದು ಮಾಡ್ಕೊಳ್ರಿ. ಒಂದು ಮರ ಅದು 6 kg ಮೆಣಸು ಕೊಟ್ಟದೆ. ಈ ಬಿಲೀವ್ ಇಟ್ ಆರ್ ನಾಟ್. ನಾನು ಯಾವುದೂ ಉತ್ಪ್ರೇಕ್ಷೆ ಮಾಡಿ ಹೇಳೋದು ಸೈನ್ಸ್ ಕಣಕ್ಕೆ ನನಗಿಷ್ಟ ಇಲ್ಲ ಅದು. ಈಗ ನೋಡಿ, ಬಾಳೆ ಒಂದು ಗೊನೆ 1,000 ರೂಪಾಯಿ. 1,500ಗೆ ಎಷ್ಟಾಯ್ತು ರೀ? 15 ಲಕ್ಷ ಆಯ್ತು. ಅವ್ನು 1,500 ಗಿಡ ಮಾಡೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ಅವ್ನಿಗೆ ಎಷ್ಟು ಆಗ್ತದೆ? ಒಂದು 250, 300, 400 ಗಿಡ ಮಾಡ್ಕೊಂಬೋದಲ್ಲ. ಒಳ್ಳೇದೇ ಇಲ್ಲ ಕಮರ್ಷಿಯಲ್ ಕ್ರಾಪ್. ಆಮೇಲೆ ತೆಂಗು ಮತ್ತು ಅಡಿಕೆ ಒಳಗೆ ಯಾವತ್ತೂ ನಷ್ಟ ಇಲ್ಲ ರೀ. ಅಲ್ಪವೃಕ್ಷ ಇದ್ದಂಗೆ ಏನು ಬಿಸಾಕಂಗಿಲ್ಲ ಅದರೊಳಗೆ. ನೋಡಿಸ್ತೀನಿ ನಿಮ್ಮನ್ನು ಕರ್ಕೊಂಡೋಗ್ಬಿಟ್ಟು. ತೆಂಗು ಹಂಗೆ ಒಂದು ಎಲ್ಲ ಹಿಂಗೆ ನೋಡಿ ತೆಂಗಿನ ನಾವೀಗ ಈ ಸೈಜ್ ಒಂದಷ್ಟೊಂದು 160 ಗಿಡ. ಸರ್, ಇವು ಅಡಿಕೆ, ತೆಂಗು, ಬಾಳೆಗೆಲ್ಲ ಏನೇನು ಗೊಬ್ಬರ ಯೂಸ್ ಮಾಡಿ? ನಾವು ಸಮೃದ್ಧಿ ಗೊಬ್ಬರನೇ ಬಳಸೋದು. ನಾವು ಯಾವಾಗೂ ಪ್ರತಿ ವರ್ಷನೂ ನಾವು 5 ವರ್ಷದಿಂದ ಕಳೆದ 5 ವರ್ಷದಿಂದ ಉಪಯೋಗಿಸ್ತೀವಿ. ಸಮೃದ್ಧಿ,
ವರ್ಮಿ ಕಾಂಪೋಸ್ಟ್ ಅಂತ. ಅದು ನಾವೇನು ಮಾಡಿ ದೊಡ್ಡ ಗಿಡಗಳು ಒಂದು 2 kg ಕೊಡ್ತೀವಿ, ಸಣ್ಣ ಗಿಡಗಳಿಗೆ 1 kg ಕೊಡ್ತೀವಿ. ಅದ್ರ ಜೊತೆಗೆ ರಾಸಾಯನಿಕ ಗೊಬ್ಬರನ ಹಾಕ್ಕಂತೀವಿ ನಾವು. ಬರೀ ಒಂದ್ರಾಗ ಏನು ಮಾಡೋಕ್ಕಾಗಲ್ಲ. 20% ಆಗ್ತಾ ಇದ್ದಾರೆ. ಒಂದು 25% ಇದು 50-50 ಬೇವಿನ ಹಿಂಡಿ ಬೇರೆ ಹಾಕ್ತೀವಿ. 50% ಗೊಬ್ಬರ, ಇದು ಸಾವಯವ ಗೊಬ್ಬರ, 50% ಅದನ್ನ ಹಾಕ್ತೀವಿ. ವರ್ಷದಾಗ ಒಂದು ಸಾರಿ. ಇಳುವರಿ ಎಲ್ಲ ಯಾವ ಥರ ಚೆನ್ನಾಗಿ ಬಂದದ್ರಿ. ಹೋದ ಸಾರಿಗಿನ ಚೆನ್ನಾಗಿ ಬಂದಿದ್ದು. ಬಳಸಿದಾದ್ಮೇಲೆ ಒಂದೊಂದು ಪರ್ಲ್ ಜಾಸ್ತಿ ಬರ್ತವೆ. ನಾವು ತೆಂಗಿನಕಾಯಿನೂ ಅಷ್ಟೇ, ಒಂದು ಗಿಡಕ್ಕೆ ಒಂದು 25-30 ಕಾಯಿ ಜಾಸ್ತಿ ಬಿಡ್ತವೆ. ರೈತರಿಗೆ ವರದಾನ ಇದು. ಆಮೇಲೆ ಇದರೊಳಗೆ ಯಾವುದೇ ಬೆಳೆಗೆ ದುಷ್ಪರಿಣಾಮ ಇರಲ್ಲ. ಸಾವಯವ ಇರೋದ್ರಿಂದ ಇದಕ್ಕೆ ಬೇಡಿಕೆನೂ ಜಾಸ್ತಿ ಇರ್ತದೆ. ಇದ್ರ ಬೆಳೆದಿರೋಂಥ ಬೆಳೆಗೆ ಸುಮಾರು ಬಜಾರ್ನೊಳಗೆ ಒಂದು 10-20 ರೂಪಾಯಿ ಕೆಜಿಗೆ ಜಾಸ್ತಿ ಇರ್ತದೆ, ಚೆನ್ನಾಗಿರ್ತದೆ ಸಾವಯವ. ಅದಕ್ಕೆ ರೈತರುಗಳು ಏನು ಮಾಡ್ಬೇಕಂದ್ರೆ ರಾಸಾಯನಿಕ ಗೊಬ್ಬರನ ಕಡಿಮೆ ಮಾಡಿ ಈ ಸಾವಯವ ಗೊಬ್ಬರ ಕಡೆ ಹೊರಳಬೇಕು. ಈ ಸಮೃದ್ಧಿ ಆರ್ಗ್ಯಾನಿಕ್ಕು ಮತ್ತು ಬೇರೆ ಇರ್ತವೆ. ಭೂಮಿ ಒಳಗೆ ಎರೆಹುಳು ಅವಷ್ಟು ಉತ್ಪನ್ನ ಆಗ್ತವೆ. ಸ್ವಲ್ಪ ಜೊತೆಗೆ ಬೇವಿನ ಹಿಂಡಿನೋ ಏನು ಮಿಕ್ಸ್ ಮಾಡ್ಕೊಂಡ್ರೆ ಕಡಿಮೆ ಖರ್ಚು ಮಾಡಿ ಹೆಚ್ಚಿನ ಲಾಭ ತೆಗೆದು ನೋಡ್ಬೇಕು ರೈತರು. ಈಗ 1,500 1,800 ರೂಪಾಯಿ ಕೊಟ್ಟು 50 kg ಗೊಬ್ಬರ ತಂದು ಹಾಕೋದಕ್ಕೆ ಬದಲು ಇದ್ರ ನಾವು ನಿಮ್ಗೆ ಒಂದು 5,000 ಕೊಟ್ಟರೆ ಒಂದು 25 ಚೀಲ ಬಂದ್ಬಿಡ್ತದೆ. 25 ಚೀಲ ಯಥೇಚ್ಛ 1 kg ಹಾಕೊಂಬೋದಲ್ರಿ. ಇದ್ರ ನಾನು ಹೇಳೋದು ಈ ವರ್ಮಿ ಕಾಂಪೋಸ್ಟ್ಗೂ ಅದಕ್ಕೂ ಡಿಫ್ರೆನ್ಸ್ ಇದೇನೆ. ನಿಮ್ಮದು ಒಂದು 2-3 ತಿಂಗಳು ಜೀವಂತವಾಗಿರ್ತದೆ. ಇದು ಅವೇನಿಲ್ಲ ಹಾಕೋದು 15 ದಿನಕ್ಕೆ ಆಗೋತವೆ, ತುಂಬ ಮಣ್ಣಾಗೋತವೆ. ಆಮೇಲೆ ಆರೋಗ್ಯದ ಮೇಲೆ ಭಾಳ ದುಷ್ಪರಿಣಾಮ ಬೀರ್ತವೆ. ಈ ಕಳೆ ಔಷಧಿ, ಈ ಕೆಮಿಕಲ್ಸ್, ಇವೆಲ್ಲ ದೊಡ್ಡ ಮಾರಕವಾದ ಕಾಯಿಲೆಗಳು, ಕ್ಯಾನ್ಸರ್ ಅವು ಬರೋದು ಈ ರಾಸಾಯನಿಕ. ಪ್ರತಿಯೊಂದು ಈ ಸೊಪ್ಪೆಳ್ಳಿಲಿ ಅದನ್ನ ಹಾಕ್ತಾರೆ, ತರಕಾರಿಗೆ ಹಾಕ್ಲಿ ಅದನ್ನ ಹಾಕ್ತಾನೆ. ಈಗ ಉದಾಹರಣೆ ಹೂಕೋಸು, ಎಲೆಕೋಸಿಗೆ ಭಾಳ ಕಾಸ್ಟ್ಲಿ ಔಷಧಿಗಳನ್ನ 3-4 ಸಾರಿ ಸ್ಪ್ರೇ ಮಾಡ್ತಾರೆ. ನೀವು ಅದನ್ನ ನೀರನ್ನ ಕುದಿಸ್ಬಿಟ್ಟು ಕಳೆದ್ರೂ ಅದೇ ಕೆಮಿಕಲ್ಸ್ ಹೋಗಲ್ಲ ಭಾಳ. ಅದಕ್ಕೆ ಬದಲು ಇದು ನಾನು ಹೇಳಿದ್ನಲ್ಲ, ಬಾಳೆ ಕೊಡ್ರಿ ನೀವು ಸಂಪೂರ್ಣ ಸಾವಯವದಾಗ ಬದನೆ ಬೆಳೆದು ನೋಡಿಸ್ತಿದ್ದೆ. ವಾಂಗಿಭಾತ್ ಬದನೆ ಹೇಳೋದು ಕೇಳ್ರಿ, ನೀವು ಕೊಡ್ರಿ ಮಾಡ್ಬೇಕು ರೈತ. ಅಷ್ಟಾದಕ್ಕೆ ದುಡಿಮೆ ಮಾಡ್ಬೇಕು. ದುಡಿಮೆ ಅಂತೂ ಮಾಡಲೇಬೇಕು. ಅವ್ನು ಆಸಕ್ತಿ ಇಟ್ಕೊಂಡು ಎಷ್ಟೆಷ್ಟು ಬೇಕು ಅಷ್ಟು ಹೇಳಿದ್ನಲ್ಲ. ನಾನು 100 ಎಕರೆ ಇಕ್ಕಿರೋ ಜಮೀನ್ದಾರ ದೊಡ್ಡವನು, ಅವ್ನು ಗ್ರೇಟ್ ಅಂತ ಹೇಳೋದೇ ಇಲ್ಲ ನಾನು. ಈಗ ರಾಯಚೂರು, ಗುಲ್ಬರ್ಗ ಆ ಕಡೆ ಒಂದು 50-60 ಎಕರೆ ಇವೆ. ಅವ್ನು 60 ಎಕರೆ ಒಳಗೆ ಬೆಳೀತಕ್ಕಂಥ ಜೋಳ ನಾವು 1 ಎಕರೆ ಒಳಗೆ ಬೆಳಿತೀನಿ 40 ಕ್ವಿಂಟಲ್. ಅವ್ನು 40 ಎಕರೆ ಬೆಳೆದು 40 ಕ್ವಿಂಟಲ್ ಆಗಲ್ಲ ಅವರು. ಕಾರಣ ಏನು, ಮಳೆ ಭಾಳ ಕಡಿಮೆ, ಡ್ರಾಟ್ ಏರಿಯಾ, ಅವ್ರೇನು ಮಾಡೋಕ್ಕಾಗಲ್ಲ. ನಮ್ಮಲ್ಲಿ ಇಷ್ಟೊಂದು ಫಲವತ್ತಾದ ಭೂಮಿ, ನಗರಕ್ಕೆ ಇಷ್ಟೊಂದು ಹತ್ರವಾಗಿದ್ದು ನಾವೇನು ಬೆಳೆದ್ರೆ ಕಾಸೆ ಅಲ್ಲ. ನೀವೇನು ಬೆಳೆದ್ರೆ ಕಾಸೆ ಸರ್ ಇಲ್ಲಿ. ಆಮೇಲೆ ಅದೊಂದಾಯ್ತು ಅರಣ್ಯ ಕೃಷಿ ಆದಮೇಲೆ ಇನ್ನು ಫೈನಲಾಗಿ ಹೇಳೋದೇನೆಂದರೆ ಮಾರ್ಕೆಟ್ ಕಂಡ್ಕೊಬೇಕು. ನಾವು ಬೆಳೆದಂಥ ಉತ್ಪನ್ನ ನಾವು ತಗೊಂಡೋಗಿ ಮಾರಕ್ಕೆ ಹೋಗ್ಬಾರ್ದು, ಅಲ್ಲೇ ಎಡೋದು. ನಾವು ಕಡ್ಕೊಂಡು ಬಾಳೆಕಾಯಿ ಗಾಡಿಗೆ ಹಾಕೊಂಡು ಲಾಲ್ಬಾಗ್ ಹೋದ್ರೆ ನೋಡ್ರಿ, ಇದು ಫಸ್ಟು, ಇದು ಸೆಕೆಂಡ್, ಇದು ಥರ್ಡ್ ಅಂತ ಹಿಂಗಿಡಿಸ್ತಾರೆ. ನಮ್ದೇನು ತೋಟದಾಗ ಇದುವರೆಗೆ ಕಡ್ದಿರ್ತಕ್ಕಂಥ ಬಾಳೆಗೊನ್ನೆಲ್ಲ A ಗ್ರೇಡ್. ಇದು ನಮ್ಮ ಹತ್ರ ತಗೊಂಡ್ರೆ ತಿಗ ಮುಚ್ಕೊಂಡು ಬೋಳಿ ನನ್ನ ಕಾಸು ಇಲ್ಲಿಕ್ಕೂ ಕಾಯಿ ತಗೊಂಡೋಗಿಲ್ಲ, ಕಾಯಿ ಇಲ್ಲಿಕ್ಕೂ ನೀನು ಹೋಗೋನು ಅಲ್ಲಂಗೆ ಮಾತಾಡೋಕ್ಕಾಗಲ್ಲ. ಇದು ಪ್ರತಿಯೊಬ್ಬ ರೈತ ಅವ್ನು ಸೊಪ್ಪು ಬೆಳೀಲಿ, ರಾಗಿ ಬೆಳೀಲಿ, ಏನೇ ಬೆಳೀಲಿ, ನಮ್ಮ ಹತ್ರ ನಮ್ಮ ಮನೆ ತಗೊಂಡು ಮಾರ್ಕೊಂಡು ದುಡ್ಡು ಇಸ್ಕೊಬೇಕು. ಏನು ಸರ್, ಈಗ ಅಲ್ಲಿ 96 ಅದೇ, 90 ಕೊಡು ಸಾಕು, ಹೋಗು ಏನೋ ಮಾಡ್ಕೊಂಡು ನೀನು. ಕಷ್ಟ ಅಲ್ಲ, ಕಡೆದು ತಗೊಂಡೋಗ್ಬೇಕು, ಅದು ಪ್ಯಾಕಿಂಗ್ ಮಾಡ್ಬೇಕು, ಭಾಳ ಕಷ್ಟ, ಟ್ರಾನ್ಸ್ಪೋರ್ಟು ಎಲ್ಲ ಕಷ್ಟ. ಅದಕ್ಕೆ ಏನದೆ, ನಮ್ಮ ಜಮೀನುಗಳಿಗೆ ಯಾವುದೇ ರೈತ ಬಾಂಧುಗಳಾಗಲಿ ನಾನು ಕೈ ಮುಗಿದು ಹೇಳೋದಿಷ್ಟೇ, ಯಾವುದೇ ಕಳೆನಾಶಕವನ್ನು ಬಳಸ್ಬಾಡ್ರಿ, ಭಾಳ ಕೀಟನಾಶಕ ಬಳಸ್ಬಾಡ್ರಿ. ಏನು ನಾವು ಕೆನ್ನ ಬೇಕಾಗಿರ್ತಕ್ಕಂಥ ನಾವೇ ಸ್ವಯಾರ್ಜಿತ ಇದು ಮಾಡ್ಕೊಬೇಕು. ಔಷಧಿಗಳನ್ನ ಜೀವಾಮೃತ ಅಂತ ಮಾಡ್ಕೊಬೇಕು. ಮತ್ತು ನಿಮ್ಮ ಹತ್ರ ಸಮೃದ್ಧಿ ಗೊಬ್ಬರನ ತಗೊಂಡು ಬಳಸ್ಕೊಂಡು ಇಂಥ ಗೊಬ್ಬರಗಳ್ನ ಒಂದು 10 ಗಿಡಗಳು ಹಾಕೊಂಡು ನೋಡ್ಬೇಕು, ಡೆಮೋ ನೋಡ್ಬಿಟ್ಟು ಆಮೇಲೆ ತಗೊಳ್ರಿ. ನೀವೇನು ಸಮೃದ್ಧಿದವ್ರು ನನ್ನ ಏಜೆಂಟ್ ಅಲ್ಲ, ನನಗೇನು ಕಮಿಷನ್ ಇಸ್ಕೊಳಲ್ಲ. ಯಾಕೆ ಚೆನ್ನಾಗಂತೆ ನಾವು ಬಳಸಿರ್ತಕ್ಕಂಥ ಪ್ರಾಡಕ್ಟ್ ಮೇಲೆ ನೋಡಬೇಕು. ಅವ್ರು ಟ್ರಯಲಾಗಿ ಮಾಡಿ ಒಂದು 2-3 ಮೂಟೆ 5 ಮೂಟೆ ತಗೊಂಡು ಆಮೇಲೆ 10 ಮೂಟೆ ತಗೊಳ್ರಿ. ಒಂದೇ ಸಾವಿರ ನೀವು 100 ಮೂಟೆ ಇಳಿಸ್ಕೊಳ್ರಿ ಅಂತ ಅವ್ರಿಗೆ ಹೇಳೋದು ಬೇಡ. ನಾನು ಹೇಳೋದೇನೆಂದರೆ ಇದರಿಂದ ರಾಸಾಯನಿಕ ಗೊಬ್ಬರಗಳು ವಿಮುಕ್ತಿ ಮಾಡಿ ಸಾವಯವ ಕೃಷಿ ಕಡೆಗೆ ಹೊರಟು ಬರ್ರಿ. ಇಂಥ ಸಮೃದ್ಧಿ ಅಂತ ವರ್ಮಿ ಕಾಂಪೋಸ್ಟ್ಗಳನ್ನ ಹೆಚ್ಚಾಗಿ ಬಳಸ್ರಿ. ಹೌದು ಸರ್. ಇದರೊಳಗೆ ಇಂಥ ಪ್ರಾಡಕ್ಟ್ಗೆ ಯಾವಾಗೂ ನಾವು ಮಾಮೂಲಿ ಬೆಳೆಗಿಂತ ಬೆಲೆ ಜಾಸ್ತಿ ಇರ್ತವೆ. ನಾನು ನಂಬಲ್ ರಿಕ್ವೆಸ್ಟು ಯಾವುದನ್ನು ನಾವು ಭಾಳಷ್ಟು ಜನ ರೈತರುಗಳು ಹೇಳಿದ್ದು, ಸುಮಾರು ಜನ ರೈತರು ಕೊಡಿಸಿದ್ದೀನಿ ನಾನು. ಎಲ್ಲ ರೈತರುಗಳು ಚೆನ್ನಾಗದಂತ ಹೇಳಿದ್ರೆ ಬಳಸ್ರಿ. ಈ ಪ್ರಾಡಕ್ಟ್ ಬಳಸ್ಬಿಟ್ಟು ಆಮೇಲೆ ನೀವು ಬೇರೆ ನಿಮ್ಮ ರೈತರುಗಳಿಗೆ ಹೇಳ್ರಿ ಇದು ಅಂತೇಳಿ ನನ್ನ ನಂಬಲ್ ರಿಕ್ವೆಸ್ಟ್. ಮಾಡ್ಕೊಂಬರ್ರಿ, ಅದು ವಿಡಿಯೋ ಎಲ್ಲ ಮಾಡ್ಕೊಂಬರ್ರಿ.